19ನೇ ಸೀಸನ್ನಲ್ಲಿ 11 ಪಂದ್ಯಗಳನ್ನಾಡಿ 3ರಲ್ಲಿ ಮಾತ್ರ ಗೆದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿರುವಂತಹ ಮುಂಬೈ ಇಂಡಿಯನ್ಸ್ ತಂಡ ಪ್ಲೇ ಆಫ್ ರೇಸ್ನಿಂದ ಆಲ್ರೆಡಿ ಹೊರಬಿದ್ದಾಗಿದೆ. ಇನ್ನಿರುವಂಥ 3 ಪಂದ್ಯಗಳು ಫಾರ್ಮಾಲಿಟೀಸ್ಗೆ ಅಷ್ಟೇ. ಇದರ ನಡುವೆ ಎಂಐ ಕ್ಯಾಂಪ್ನಲ್ಲಿ ಆಗ್ತಾ ಇರುವಂಥ ಕೆಲ ಡೆವಲಪ್ಮೆಂಟ್ಗಳು ಹಲ್ಚಲ್ ಎಬ್ಬಿಸಿದೆ. ಮುಂಬೈ ಫ್ರಾಂಚೈಸಿ ಹಾಗೆ ನಾಯಕ ಹಾರ್ದಿಕ್ ಪಾಂಡ್ಯ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ 20ನೇ ಸೀಸನ್ನಲ್ಲಿ ಅತಿ ದೊಡ್ಡ ಬದಲಾವಣೆಯಾಗುವಂತ ಹಿಂಟ್ ಸಿಕ್ಕಿದೆ. ಹಾಗಾದರೆ ಎಂಐ ತಂಡಕ್ಕೆ ಬೇಡವಾದ್ರ ಪಾಂಡ್ಯ ಏಕಾಂಗಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ಯಾಕೆ? ಫಿಟ್ ಇದ್ರೂ ಕೂಡ ಇಂಜುರಿ ನೆಪ ಹೇಳ್ತಿದ್ದಾರಾ? ಮುಂಬೈಗೆ ಗುಡ್ ಬೈ ಹೇಳಿ ಎಲ್ಲೋ ಆರ್ಮಿ ಸೇರ್ಕೊಳ್ತಾರಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ನ ಇತಿಹಾಸದಲ್ಲಿ 5 ಬಾರಿ ಚಾಂಪಿಯನ್ಸ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ತಂಡದ ಜೀವಾಳವೇ ರೋಹಿತ್ ಶರ್ಮಾ. ಆದರೆ 2024ರ ಐಪಿಎಲ್ಗೂ ಮುನ್ನ ರೋಹಿತ್ ಶರ್ಮಾರನ್ನ ನಾಯಕತ್ವದಿಂದ ಕೆಳಗಿಳಿಸಿ ಹಾರ್ದಿಕ್ ಪಾಂಡ್ಯಗೆ ಪಟ್ಟ ಕಟ್ಟಿದ್ರು. ಅಲ್ಲಿಂದ ಈಚೆಗೆ ಎಂಐನಲ್ಲಿ ಯಾವುದು ಕೂಡ ಸರಿ ಇಲ್ಲ. ಈ ಸೀಸನ್ ಅಂತೂ ಇನ್ನೂ ಅಧ್ವಾನ ಆಗ್ತಾ ಇದೆ. ಯಾಕಂದ್ರೆ ಕ್ಯಾಪ್ಟನ್ ಪಾಂಡ್ಯ ಒಂದ್ ಕಡೆ ಆದ್ರೆ ಇಡೀ ತಂಡ ಇನ್ನೊಂದು ಕಡೆ ಎನ್ನುವಂತಾಗಿದೆ. ಟ್ರಾವೆಲಿಂಗ್, ಪ್ರಾಕ್ಟೀಸ್, ಆನ್ ಫೀಲ್ಡ್ ಡಿಸಿಷನ್ಸ್ ಹೀಗೆ ಎಲ್ಲದರಲ್ಲೂ ಕೂಡ ಬಿರುಕು ಎದ್ದು ಕಾಣ್ತಾ ಇದೆ. ಈಗ ಪಾಂಡ್ಯ ವಿಚಾರದಲ್ಲಿ ಇಂಜುರಿ ನೆಪ ಹೇಳ್ತಿದ್ದಾರಾ ಎನ್ನುವಂತ ಅನುಮಾನ ಕೂಡ ಶುರುವಾಗಿದೆ. ಧರ್ಮಶಾಲಾಗೆ ಏಕಾಂಗಿ ಪ್ರಯಾಣ, ಏಕಾಂಗಿಯಾಗಿ ಪ್ರಾಕ್ಟೀಸ್. ಆರ್ಸಿಬಿ ವಿರುದ್ಧ ಲಾಸ್ಟ್ ಮೂಮೆಂಟ್ನಲ್ಲಿ ಮ್ಯಾಚ್ ಸೋತಂತ ಮುಂಬೈ ಈಗ ಗುರುವಾರ ಪಂಜಾಬ್ ವಿರುದ್ಧ ಕಣಕ್ಕಿಳಿಯಲಿದೆ. ಧರ್ಮಶಾಲಾದಲ್ಲಿ ನಡೆಯಲಿರುವಂತಹ ಈ ಪಂದ್ಯಕ್ಕೂ ಮುನ್ನ ಹಾರ್ದಿಕ್ ಪಾಂಡ್ಯ ಅವರ ಪ್ರಾಕ್ಟೀಸ್ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಯಾಕಂದ್ರೆ ಕಳೆದ 2 ಪಂದ್ಯಗಳಲ್ಲಿ ಹಾರ್ದಿಕ್ ಪಾಂಡ್ಯ ಮುಂಬೈ ಪರ ಕಣಕ್ಕಿಳಿದಿಲ್ಲ. ಬೆನ್ನು ನೋವಿನ ಕಾರಣ ಅವರು ರೆಸ್ಟ್ ನಲ್ಲಿದ್ದಾರೆ ಅಂತ ಫ್ರಾಂಚೈಸಿ ಹೇಳಿತ್ತು. ಆದ್ರೆ ಈಗ ಧರ್ಮಶಾಲಾಗೆ ಟ್ರಾವೆಲ್ ಮಾಡುವಾಗಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರ ಜೊತೆ ಹೋಗಿಲ್ಲ. ಅಂದ್ರೆ ಮ್ಯಾನೇಜ್ಮೆಂಟ್ ಅಥವಾ ಟೀಮ್ ಜೊತೆ ಹಾರ್ದಿಕ್ ಪಾಂಡ್ಯ ಹೋಗಿಲ್ಲ, ಏಕಾಂಗಿಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಜೊತೆಗೆ ಸಿಂಗಲ್ ಆಗಿ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿದ್ದಾರೆ ಭರ್ಜರಿ 3 ಗಂಟೆಗಳ ಕಾಲ. ಎಂಐ ಜೆರ್ಸಿಯನ್ನ ಧರಿಸಿ ಪವರ್ ಹಿಟ್ಟಿಂಗ್ ಶಾಟ್ಸ್ ಅನ್ನ ಬಾಡಿಸುವಂತಹ ವಿಡಿಯೋಗಳನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿದ್ದಾರೆ. ಪ್ರಾಕ್ಟೀಸ್ ವೇಳೆ ಪಾಂಡ್ಯ ಫಿಟ್ ಅಂಡ್ ಫೈನ್ ಆಗಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಪಾಂಡ್ಯ ವಿಚಾರದಲ್ಲಿ ಇಂಜುರಿ ನೆಪ ಹೇಳಿ ಕೂರಿಸಿದ್ದಾರಾ ಎನ್ನುವಂತ ಅನುಮಾನ ಕಾಡ್ತಿದೆ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ನಲ್ಲಿ ಸದ್ದು ಮಾಡದ ಪಾಂಡ್ಯ. ಹೇಳಿ ಕೇಳಿ ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾದ ಆಲ್ರೌಂಡರ್, ಸಾಕಷ್ಟು ಅನುಭವ ಇರುವಂತ ಆಟಗಾರ. ಆದರೆ ಐಪಿಎಲ್ನಲ್ಲಿ ಈ ಸಲ ಒಂದ್ ಕಡೆ ಕ್ಯಾಪ್ಟನ್ ಆಗಿ ಸಕ್ಸಸ್ ಸಿಗ್ತಿಲ್ಲ, ಇನ್ನೊಂದು ಕಡೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿಲ್ಲ. ಈ ಸೀಸನ್ ಅಲ್ಲಿ ಒಟ್ಟು 8 ಪಂದ್ಯಗಳಲ್ಲಿ 146 ರನ್ಗಳನ್ನ ಕಲೆ ಹಾಕಿದ್ದಾರೆ 20ರ ಅವರೇಜ್ನಲ್ಲಿ. ಅಂಡ್ ಸ್ಟ್ರೈಕ್ ರೇಟ್ 136+ ಇದೆ. ಇನ್ನು ಬೌಲಿಂಗ್ ಅಂತೂ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿದ್ದಾರೆ. 61.50 ಅವರೇಜ್ ಹಾಗೆ 11.90 ಎಕಾನಮಿ ಇದೆ. ಕೇವಲ 4 ವಿಕೆಟ್ಗಳನ್ನು ಮಾತ್ರ ಈ ಸೀಸನ್ ಅಲ್ಲಿ ತೆಗೆದಿರುವಂಥದ್ದು. ಪಾಂಡ್ಯ ಅಷ್ಟೇ ಅಲ್ಲದೆ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಕೂಡ ಬ್ಯಾಟಿಂಗ್ ಸ್ಟ್ರಗಲ್ ಎದುರಿಸ್ತಾ ಇದ್ದಾರೆ. ತಿಲಕ್ ರದ್ದು 1 ಶತಕ ಬಿಟ್ಟರೆ ಉಳಿದ ಪಂದ್ಯಗಳಲ್ಲಿ ಅವರೇನು ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ. ಇನ್ನು ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತಹ ಜಸ್ಪ್ರೀತ್ ಬುಮ್ರಾ ಕಡೆಯಿಂದಲೂ ಕೂಡ ಈ ಸಲ ಸಪೋರ್ಟ್ ಸಿಗ್ತಾ ಇಲ್ಲ. ಅವರು ಕೂಡ ಸ್ವಲ್ಪ ಕಳಪೆ ಫಾರ್ಮ್ನ ಎದುರಿಸ್ತಾ ಇದ್ದಾರೆ. ಹೀಗಾಗಿ ಎಂಐ ಈ ಸೀಸನ್ ಒಂದು ಮುಗಿದ ಅಧ್ಯಾಯವೇ ಆಗೋಗಿದೆ. ಒಂದ್ ಕಡೆ ಟೀಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅನ್ನೋದಾದ್ರೆ, ಮತ್ತೊಂದು ಕಡೆ ಪಾಂಡ್ಯ ವರ್ತನೆ ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮುಂಬೈ ಟೀಮ್ ಅನ್ಫಾಲೋ ಮಾಡಿದ್ರ ಆಲ್ರೌಂಡರ್. ಸೊ ಇದೇ ವಿಚಾರವೇ ಈಗ ಮುಂಬೈ ಕ್ಯಾಂಪ್ನಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವಂತ ಅನುಮಾನಗಳಿಗೆ ರೆಕ್ಕೆ ಪುಕ್ಕ ಬರುವಂತೆ ಮಾಡಿರೋದು. ಬೆಂಗಳೂರು ವಿರುದ್ಧದ ಪಂದ್ಯದ ಬಳಿಕ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ತಂಡವನ್ನ ಅನ್ಫಾಲೋ ಮಾಡಿದ್ದಾರೆ ಎನ್ನುವಂತ ಸುದ್ದಿ ಕಿಚ್ಚು ಹಚ್ಚಿತ್ತು. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ತಂಡದ ಅಕೌಂಟ್ ಅವರ ಫಾಲೋಯಿಂಗ್ ವಿಭಾಗದಲ್ಲಿ ಕಾಣ್ತಾ ಇರಲಿಲ್ಲ. ಹೀಗಾಗಿ ರೂಮರ್ ಕೂಡ ಜೋರಾಗಿತ್ತು. ಆದರೆ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಫಾಲೋ ಮಾಡ್ತಾ ಇರೋದು ಗೊತ್ತಾಗಿದೆ. ಸೊ ಅಲ್ಲಿಗೆ ಇದು ಟೆಕ್ನಿಕಲ್ ಇಶ್ಯೂ ಆಗಿದ್ಯಾ ಅಥವಾ ನಿಜಕ್ಕೂ ಹಾರ್ದಿಕ್ ಪಾಂಡ್ಯ ಅನ್ಫಾಲೋ ಮಾಡಿ ಮತ್ತೆ ಫಾಲೋ ಮಾಡಿದ್ರ ಎನ್ನುವಂತ ಕನ್ಫ್ಯೂಷನ್ಸ್ ಇದೆ. ಹೀಗೆ ಪಾಂಡ್ಯ ಮತ್ತು ಫ್ರಾಂಚೈಸಿ ನಡುವೆ ಮುಸುಕಿನ ಗುದ್ದಾಟ, ಕ್ಯಾಪ್ಟನ್ಸಿ ಬದಲಾವಣೆ ಕೂಗಿನ ನಡುವೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ. 20ನೇ ಸೀಸನ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ಸೇರ್ತಾರ ಹಾರ್ದಿಕ್ ಪಾಂಡ್ಯ. ಇದೇ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ಇಶ್ಯೂ. ತಂಡದ ಇತರೆ ಆಟಗಾರರು ಹಾಗೆ ಪಾಂಡ್ಯ ನಡುವೆ ಎಲ್ಲವೂ ಸರಿಯಿಲ್ಲ ಎನ್ನುವಾಗಲೇ ಮುಂದಿನ ಸೀಸನ್ ಅಲ್ಲಿ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಚೆನ್ನೈ ಸೂಪರ್ ಕಿಂಗ್ ಫ್ರಾಂಚೈಸಿಯನ್ನ ಸೇರಿಕೊಳ್ತಾರೆ ಎನ್ನುವಂತ ಸುದ್ದಿಯೊಂದು ಹಲ್ಚಲ್ ಎಬ್ಬಿಸಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲಿದೆ. ಇದಕ್ಕೆ ಕಾರಣವೇ ಈ ವಿಡಿಯೋ.
ಆಕ್ಚುಲಿ ಇಲ್ಲಿ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಬೌಂಡ್ರಿ ಲೈನ್ ಬಳಿ ಹಾರ್ದಿಕ್ ಪಾಂಡ್ಯ ಮಾತನಾಡ್ತಾ ಇರೋದು ಸಿಎಸ್ಕೆ ತಂಡದ ಸಿಇಒ ಆಗಿರುವಂತಹ ಕಾಶಿ ವಿಶ್ವನಾಥನ್ ಜೊತೆ. ಸಿಎಸ್ಕೆ ವಿರುದ್ಧ ಮುಂಬೈ ಸೋಲಿನ ಬಳಿಕ ಹಾರ್ದಿಕ್ ಪಾಂಡ್ಯ ಸಿಎಸ್ಕೆ ಸಿಇಒ ಕಾಶಿ ವಿಶ್ವನಾಥನ್ ಜೊತೆ ಕೆಲ ಕಾಲ ಮಾತನಾಡಿದ್ದಾರೆ. ಇದೇ ಸಂಭಾಷಣೆಯ ವಿಡಿಯೋವನ್ನ ಕೆಲವರು ರೆಕಾರ್ಡ್ ಮಾಡಿದ್ದಾರೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ಅಂಡ್ ಪಾಂಡ್ಯ ನೆಕ್ಸ್ಟ್ ಸೀಸನ್ಗೆ ಚೆನ್ನೈ ತಂಡವನ್ನ ಸೇರಿಕೊಳ್ತಾರೆ ಅಂತೆಲ್ಲ ಪುಕಾರ್ ಹಬ್ಬಿಸಿದ್ದಾರೆ. ಒಟ್ನಲ್ಲಿ ಮುಂಬೈ ಇಂಡಿಯನ್ಸ್ನಲ್ಲಿ ಈಗ ಮನೆಯೊಂದು 3 ಬಾಗ್ಲಾಗಿದೆ. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದ್ಮೇಲೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಕೂಡ ಬದಲಾಗಿದೆ. ಸೊ ಈ ಬದಲಾವಣೆ ಆನ್ ಫೀಲ್ಡ್ ರಿಸಲ್ಟ್ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಇದನ್ನೆಲ್ಲ ದಾಟಿ ನೆಕ್ಸ್ಟ್ ಸೀಸನ್ಗೆ ಸ್ಟ್ರಾಂಗ್ ಆಗಿ ಬರೋದೊಂದೇ ಫ್ರಾಂಚೈಸಿ ಮುಂದಿರುವಂಥ ಸವಾಲು. ಆದರೆ ಮುಂದಿನ ಸೀಸನ್ಗೂ ಮುನ್ನ ಕ್ಯಾಪ್ಟನ್ಸಿಯ ಬದಲಾವಣೆ ಆಗುತ್ತಾ? ಹಾಗಾದರೆ ಯಾರನ್ನ ನಾಯಕನನ್ನಾಗಿ ಮಾಡಬಹುದು ಎನ್ನುವಂತೆ ಈಗಿರುವಂಥ $1 ಮಿಲಿಯನ್ ಪ್ರಶ್ನೆ. ನಮಸ್ಕಾರ.